तो नरेंद्र मोदी जी का जवाब आता है, पहले सोचते हैं थोड़ी देर, ऐसे सोचते हैं। ये जो निर्णय होते हैं इनको मैं नहीं लेता, मैं परमात्मा का मैसेंजर हूं, उनका काम करने आया हूं। ये उन्होंने पता है क्यों कहानी निकाली है? ಪ್ರಧಾನಿ ಮೋದಿ ಅವರ ನಾನು ಜೈವಿಕವಾಗಿ ಹುಟ್ಟಿದವನಲ್ಲ ಅನ್ನೋ ಹೇಳಿಕೆಯನ್ನ ಉಲ್ಲೇಖ ಮಾಡಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿಯನ್ನ ಟೀಕೆ ಮಾಡ್ತಿದ್ದಾರೆ. ಬಿಹಾರದ ಲೋಕಸಭಾ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡುವಾಗ ಪ್ರಧಾನಿ ಮೋದಿ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ, ಎಲ್ಲವೂ ಪರಮಾತ್ಮನ ನಿರ್ಧಾರಗಳು, ನಾನು ಜೈವಿಕವಾಗಿ ಹುಟ್ಟಿದವನಲ್ಲ, ಭಗವಂತನಿಂದ ಬಂದವನು ಅಂತ ಹೇಳ್ತಿದ್ದಾರೆ. ಮೋದಿ ಈ ಮಾತು ಹೇಳೋದಕ್ಕೆ ಕಾರಣ ಏನಂದ್ರೆ, ಚುನಾವಣೆ ಬಳಿಕ ಇಡಿ ಪ್ರಧಾನಿ ಬಳಿ ಅದಾನಿ ಬಗ್ಗೆ ಕೇಳಿದಾಗ ನನಗೇನು ಗೊತ್ತಿಲ್ಲ, ಪರಮಾತ್ಮನ ನಿರ್ಧಾರ ಅಂತ ಹೇಳಬಹುದು ಅನ್ನೋ ಕಾರಣಕ್ಕೆ. ಮೋದಿ ಅವರೇ ಉದ್ದುದ್ದ ಭಾಷಣ ಮಾಡೋದನ್ನ ನಿಲ್ಲಿಸಿ ಬಿಹಾರದ ಜನತೆಗೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೀರಾ ಹೇಳಿ ಅಂತ ರಾಗ ಟೀಕೆ ಮಾಡಿದ್ದಾರೆ. ಈ ಸಲ ದೇಶದಲ್ಲಿ ಇಂಡಿ ಮೈತ್ರಿಕೂಟದ ಬಗ್ಗೆ ಒಲವಿದೆ, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ ಸಾಧ್ಯವೇ ಇಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಗ್ನಿಪಥ್ ಯೋಜನೆ ರದ್ದು ಮಾಡ್ತೀವಿ, ಜುಲೈ ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 8,500 ರೂಪಾಯಿ ಜಮಾ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. एक इंटरव्यू में चमचे ने उनसे पूछा, नरेंद्र मोदी जी आप आम कैसे खाते हो? दूसरे ने पूछा, नरेंद्र मोदी जी ये जो आप डिसीजन लेते हो, ये बड़े बड़े निर्णय लेते हो, ये आप कैसे लेते हो? तो नरेंद्र मोदी जी का जवाब आता है, पहले सोचते हैं थोड़ी देर, ऐसे सोचते हैं। थोड़ा टाइम लगता है और फिर कहते हैं ये जो निर्णय होते हैं इनको मैं नहीं लेता, ये परमात्मा लेता है, मुझे परमात्मा ने ऊपर से भेजा है, मैं बायोलॉजिकल नहीं हूं, मैं परमात्मा का मैसेंजर हूं, उनका काम करने आया हूं। ये उन्होंने पता है क्यों कहानी निकाली है? ये परमात्मा वाली, क्योंकि चुनाव के बाद जब वही ईडी के लोग नरेंद्र मोदी से अदानी जी के बारे में पूछेंगे तो नरेंद्र मोदी कहेंगे मैं नहीं जानता, परमात्मा ने कहा था।